ಭಾರತೀಯ ಸೇನೆಯ ಸಬಲೀಕರಣ ಕಳೆದ 11 ವರ್ಷಗಳಲ್ಲಿ ಮೋದಿ ಸರ್ಕಾರ ಸಾಧಿಸಿದೆ. ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಆತ್ಮನಿರ್ಭರ ಭಾರತ್ ಅಡಿಯಲ್ಲಿ ದೇಶದ ಮಿಲಿಟರಿ ಭದ್ರತೆಯನ್ನ ದೇಶೀಯಗೊಳಿಸಿದಂತಹ ರೀತಿ ಅದನ್ನು ಬಲಪಡಿಸಲು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಅದರ ಪರಿಣಾಮವಾಗಿ ಇಂದು ಭಾರತದ ರಕ್ಷಣಾ ವಲಯವು ಜಾಗತಿಕ ಮಟ್ಟದಲ್ಲಿ ತನ್ನ ಬಲವಾದ ಹಕ್ಕನ್ನು ಮಂಡಿಸುತ್ತಿದೆ. भारत के जितने प्रयास शांति और सौहार्द के लिए है, उतनी ही प्रतिबद्धता अपनी सुरक्षा और अपनी सेनाओं को सशक्त करने के लिए भी है. रक्षा उत्पादन में आत्मनिर्भर भारत के लिए बड़े कदम उठाए गए हैं. आज हिमालय की चोटियां हो या हिंद महासागर के द्वीप, हर दिशा में कनेक्टिविटी के विस्तार पर जोर दिया जा रहा है. ऑपरेशन सिंदूर आतंकवाद के खिलाफ भारत की कठोर नीति को दुनिया के सामने एकदम स्पष्ट कर दिया है. आज सैन्य जरूरतों के लिए भी भारत की विदेशों पर निर्भरता लगातार कम हो रही है. हम डिफेंस सेक्टर में आत्मनिर्भर हो रहे हैं. भारत में बने हथियारों से दुश्मन को 22 मिनट में घुटने टेकने के लिए मजबूर कर दिया. कौन नहीं चाहेगा कि उसके देश के पास युद्ध की आधुनिक सुविधाएं उपलब्ध हो. हर देश प्रेमी यही चाहेगा, हर राष्ट्र भक्त यही चाहेगा. भारत माता की जय, भारत माता की जय, भारत माता की जय. ಶಾಂತಿ ಪ್ರಿಯ ದೇಶ ಭಾರತ ವಸುದೈವ ಕುಟುಂಬಕವನ್ನ ನಂಬುತ್ತೆ. ಆದರೆ ತನ್ನ ಗಡಿಗಳ ಭದ್ರತೆಯ ವಿಷಯಕ್ಕೆ ಬಂದಾಗ ಶತ್ರುಗಳಿಗೆ ಎಂತಹ ಉತ್ತರವನ್ನ ಕೊಡುತ್ತೆ ಎನ್ನುವುದನ್ನ ಊಹಿಸಿಕೊಂಡ್ರೂ ಶತ್ರುಗಳ ಆತ್ಮವೇ ನಡಗತ್ತೆ. ಇಡೀ ಜಗತ್ತು ಯುದ್ಧದ ಅಂಚಿನಲ್ಲಿ ನಿಂತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಳೆದ 11 ವರ್ಷಗಳಲ್ಲಿ ಭಾರತ ಸ್ವಾವಲಂಬನೆಯ ಮಂತ್ರದೊಂದಿಗೆ ತನ್ನ ರಕ್ಷಣಾ ವಲಯವನ್ನ ಮುಂದಕ್ಕೆ ಸಾಗಿಸ್ತಾ ಇದೆ. ಇದರ ಆಜ್ಞೆಯನ್ನ ಪ್ರಧಾನಿ ಮೋದಿಯವರೇ ವಹಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯನು ಕನಸು ಕಂಡಿದ್ದ ಹೊಸ ಯುಗದ ಭಾರತವನ್ನ ನಿರ್ಮಿಸುವ ಕನಸನ್ನ ನನಸಾಗಿಸುವಲ್ಲಿ ಪ್ರಧಾನಿ ಮೋದಿ ತೊಡಗಿಸಿಕೊಂಡಿದ್ದಾರೆ. हमारी सेना ने ये स्पष्ट संदेश दिया है कि हम छेड़ते नहीं हैं, लेकिन किसी ने अगर छेड़ा तो हम उसे छोड़ते भी नहीं है. ಇಂದು ಪ್ರಪಂಚದಾದ್ಯಂತ ದೇಶಗಳ ನಡುವೆ ತಮ್ಮ ಸೇನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಸ್ಪರ್ಧೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತವು ತನ್ನ ಸೇನಾ ಸಾಮರ್ಥ್ಯವನ್ನ ಅಗಾಧವಾಗಿ ಹೆಚ್ಚಿಸ್ತಾ ಇದೆ. ಅದು ಇಡೀ ಜಗತ್ತಿಗೆ ತನ್ನ ಶಕ್ತಿಯನ್ನು ತೋರಿಸ್ತಾ ಇದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದರ ಒಂದು ಝಲಕ್ ಕಂಡು ಬಂದಿದೆ. ಕೇವಲ 22 ನಿಮಿಷಗಳಲ್ಲಿ ಶತ್ರು ರಾಷ್ಟ್ರ ಪಾಕಿಸ್ತಾನ ಮತ್ತದರ ಭಯೋತ್ಪಾದಕರು ಮಂಡಿಯೂರುವಂತೆ ಮಾಡಿದೆ. रक्षा उत्पादन में आत्मनिर्भर भारत के लिए बड़े कदम उठाए गए हैं. हाल ही में 100 से ज्यादा सैन्य उपकरणों के आयात पर हमने रोक लगा दी है. मिसाइलों से लेकर के हल्के युद्धक हेलीकॉप्टरों तक, असॉल्ट राइफल से लेकर
ट्रांसपोर्ट एयरक्राफ्ट तक सभी मेक इन इंडिया हो गए। ಶತ್ರು ತನ್ನ ಸೇನಾ ಶಕ್ತಿಯ ಮುಂದೆ ಹೇಗೆ ಮಂಡಿಯೂರಬೇಕಾಗತ್ತೆ, ಸ್ವಾವಲಂಬಿ ಭಾರತದ ಧೈರ್ಯದ ಮುಂದೆ ಇಡೀ ಜಗತ್ತು ಹೇಗೆ ತಲೆಬಾಗಿದೆ ಎಂಬುದನ್ನ ಭಾರತ ಜಗತ್ತಿಗೆ ತೋರಿಸಿದೆ. ಕಳೆದ ದಶಕದಲ್ಲಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಮೋದಿ ಸರ್ಕಾರ ದೇಶದ ಮಿಲಿಟರಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತದನ್ನು ಸ್ವಾವಲಂಬಿಯನ್ನಾಗಿ ಮಾಡುವತ್ತ ನಿರಂತರವಾಗಿ ಒತ್ತು ಕೊಡ್ತಾ ಇದೆ. ಈ ಅನುಕ್ರಮದಲ್ಲಿ ಈಗ ಪ್ರಪಂಚದಾದ್ಯಂತ ಪರಮಾಣು ಯುದ್ಧದ ಬೆದರಿಕೆ ಎದುರಾಗಿರುವಾಗ ಭಾರತ ಮೇಕ್ ಇನ್ ಇಂಡಿಯಾ ಮಾದರಿಯಲ್ಲಿ ವೇಗವಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇದೆ. हाल में दुनिया ने ये भी देखा है कि भारत का सामर्थ्य क्या है। हम डिफेंस सेक्टर में आत्मनिर्भर हो रहे हैं और इसका प्रभाव हमने ऑपरेशन सिंदूर के दौरान भी देखा है। हमारी सेनाओं ने भारत में बने हथियारों से दुश्मन को 22 मिनट में घुटने टेकने के लिए मजबूर कर दिया. ಭಾರತೀಯ ಸೇನೆ ಈಗ ತನ್ನ ರಾಕೆಟ್ ಪಡೆಯನ್ನ ಬಲಪಡಿಸಲು ನಿರ್ಧರಿಸಿದೆ. ಈಗ ಅಂತಹ ಶಸ್ತ್ರಾಸ್ತ್ರದ ರೆಜಿಮೆಂಟ್ ಅನ್ನ ಭಾರತೀಯ ಸೇನೆಯ ಯುದ್ಧ ನೌಕಾಪಡೆಗೆ ಸೇರಿಸಲಾಗ್ತಾ ಇದೆ. ಅದರ ಹೆಸರೇ ಪಿನಾಕ ರಾಕೆಟ್ ವ್ಯವಸ್ಥೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿನ ಟಾರ್ಗೆಟ್ ಭಾರತದಿಂದ ಸ್ವಲ್ಪ ದೂರದಲ್ಲಿದ್ದರಿಂದ ಭಾರತ ಮಧ್ಯಮ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಬಳಸಿತು. ಆದರೆ ಭಾರತ ಈಗಾಗಲೇ ತನ್ನ ದೀರ್ಘ ವ್ಯಾಪ್ತಿಯ ಶಸ್ತ್ರಾಸ್ತ್ರಗಳನ್ನು ವೇಗವಾಗಿ ಅಭಿವೃದ್ಧಿಪಡಿಸ್ತಾ ಇದೆ. ಚೀನಾದಂತಹ ದೂರದ ನೆರೆಯ ದೇಶದೊಂದಿಗೆ ಉದ್ವಿಗ್ನತೆ ಉಂಟಾದಾಗ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಹೀಗಾಗಿ ಭಾರತೀಯ ಸೇನೆ ತನ್ನ ದೀರ್ಘ ವ್ಯಾಪ್ತಿಯ ಮಲ್ಟಿ ಬ್ಯಾರಲ್ ರಾಕೆಟ್ಗಳ ಶಕ್ತಿಯನ್ನ ದೇಶೀಯ ರೀತಿಯಲ್ಲಿ ಹೆಚ್ಚಿಸೋದಕ್ಕೆ ಪ್ರಾರಂಭಿಸಿದೆ. ಭಾರತ ಪಿನಾಕ ರೆಜಿಮೆಂಟ್ ಅನ್ನ ಹೆಚ್ಚಿಸೋದಕ್ಕೆ ನಿರ್ಧರಿಸಿದೆ. ಅದನ್ನ ಈಗ 4ರಿಂದ 10 ರೆಜಿಮೆಂಟ್ಗಳಿಗೆ ವಿಸ್ತರಿಸಲಾಗುವುದು. ಪ್ರಸ್ತುತ ಹಳೆಯ 120 mm ಮಾರ್ಟರ್ ಲೈಟ್ ರೆಜಿಮೆಂಟ್ ಅನ್ನ ಪಿನಾಕ ರೆಜಿಮೆಂಟ್ ಆಗಿ ಪರಿವರ್ತಿಸಲಾಗುವುದು. ಮುಂಬರುವ 2 ವರ್ಷಗಳಲ್ಲಿ ಭಾರತೀಯ ಸೇನೆ ಪಿನಾಕಾದ 10 ರೆಜಿಮೆಂಟ್ಗಳನ್ನು ಹೊಂದಿರುತ್ತೆ ಎನ್ನಲಾಗಿದೆ. ಸೇನೆಯ ಒಟ್ಟು 25 ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಗಳನ್ನು ಹೊಂದಲು ಯೋಜಿಸಿದೆ. ಈ ದಿಕ್ಕಿನಲ್ಲಿ ಮೇಕ್ ಇನ್ ಇಂಡಿಯಾ ಮಾದರಿಯಲ್ಲಿ ಕೆಲಸಗಳು ವೇಗವಾಗಿ ನಡೀತಾ ಇವೆ. ವಾಸ್ತವವಾಗಿ ಶಿವನ ಬಿಲ್ಲಿನ ಹೆಸರು ಪಿನಾಕ. ಅದೇ ಹೆಸರಿನ ಆಧಾರದ ಮೇಲೆ ಡಿಆರ್ಡಿಒ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಿದೆ. ಪಿನಾಕ ಕ್ಷಿಪಣಿಯ ವ್ಯಾಪ್ತಿ 40ರಿಂದ 65 ಕಿಲೋಮೀಟರ್. ಪಿನಾಕ 44 ಸೆಕೆಂಡ್ಗಳಲ್ಲಿ 12 ಕ್ಷಿಪಣಿಗಳನ್ನು ಹಾರಿಸಬಲ್ಲದು. ಪ್ರತಿ ಕ್ಷಿಪಣಿ 250 ಕಿಲೋಗ್ರಾಂನಷ್ಟು ಮದ್ದುಗುಂಡುಗಳನ್ನು ಹೊತ್ತೊಯ್ಯಬಲ್ಲದು. ಪಿನಾಕ ಸುಧಾರಿತ ಸಂಚರಣ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿದೆ. ಪಿನಾಕ ತನ್ನ ಗುರಿಯನ್ನ ನಿಖರವಾದ ರೀತಿಯಲ್ಲಿ ಮುಟ್ಟುತ್ತೆ. ಪಿನಾಕಾದ 2 ಆವೃತ್ತಿಗಳಾದ ಮಾರ್ಕ್ 1 ಮತ್ತು ಮಾರ್ಕ್ 2 ಸಿದ್ಧಪಡಿಸಲಾಗಿದೆ ಮತ್ತು ಮಾರ್ಕ್ 3ಯ ಕೆಲಸ ವೇಗವಾಗಿ ಪ್ರಗತಿಯಲ್ಲಿದೆ. ಪಿನಾಕ ಮಾತ್ರವಲ್ಲ, ಭಯೋತ್ಪಾದನೆಯ ಬಗ್ಗೆ ಮೋದಿ ಸರ್ಕಾರದ ನಿಲುವು ಕೂಡ ಸ್ಪಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ಸೇನೆಯ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಮೋದಿ ಸರ್ಕಾರ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. 1981 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ 13 ರಕ್ಷಣಾ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಈ ಒಪ್ಪಂದಗಳನ್ನು ತುರ್ತು ಖರೀದಿ ಕಾರ್ಯವಿಧಾನ ಅಡಿಯಲ್ಲಿ ಮಾಡಲಾಗಿದೆ. ಗಡಿಯಾಚೆಗಿನ ಭಯೋತ್ಪಾದನೆಯನ್ನ ಎದುರಿಸಲು ಸೇನೆಯ ಸನ್ನದ್ಧತೆಗಳನ್ನು ಬಲಪಡಿಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಈ ಒಪ್ಪಂದಗಳ ಮೂಲಕ ಭಾರತೀಯ ಸೇನೆಗೆ ಅತ್ಯಾಧುನಿಕ ಮಿಲಿಟರಿ ಉಪಕರಣ ಮತ್ತು ತಂತ್ರಜ್ಞಾನವನ್ನು ಒದಗಿಸಲಾಗ್ತಾ ಇದೆ. ಇದರಿಂದಾಗಿ ಸೈನಿಕರ ಜಾಗರೂಕತೆ, ಗುಂಡಿನ ಶಕ್ತಿ ಮತ್ತು ಭದ್ರತೆಯನ್ನ ಬಲಪಡಿಸಬಹುದು. ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆಯ ಪರಿಣಾಮವೇ ಇವತ್ತು ಭಾರತದ ಸ್ಥಳೀಯ ರಕ್ಷಣಾ ಮೂಲಸೌಕರ್ಯ ಅಭಿವೃದ್ಧಿ ಹೊಸ ಹಾದಿಯಲ್ಲಿ ವೇಗವಾಗಿ ಮುಂದುವರಿತಾ ಇದೆ. 2016ರ ಉರಿ ಸರ್ಜಿಕಲ್ ಸ್ಟ್ರೈಕ್,
2019ರ ಬಾಲಾಕೋಟ್ ಏರ್ ಸ್ಟ್ರೈಕ್, 2025ರ ಆಪರೇಷನ್ ಸಿಂಧೂರ್ನಂತಹ ಯಶಸ್ವಿ ಕಾರ್ಯಾಚರಣೆಗಳು ಭಾರತದ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯವನ್ನ ಪ್ರದರ್ಶಿಸಿವೆ. ರಕ್ಷಣಾ ವಲಯದಲ್ಲಿ ನವೋದ್ಯಮ ಮತ್ತು ಎಂಎಸ್ಎಂಇಗಳನ್ನು ಬೆಂಬಲಿಸಿದೆ. ಐಡಿಇಎಕ್ಸ್ ಮತ್ತು ಎಡಿಐಟಿಐನಂತಹ ಯೋಜನೆಗಳು ಇದರ ಪ್ರತಿಬಿಂಬವಾಗಿದೆ. ಭಾರತ ಸರ್ಕಾರ ಸಶಸ್ತ್ರ ಪಡೆಗಳ ಆಧುನೀಕರಣದತ್ತ ಗಮನ ಹರಿಸ್ತಾ ಇದೆ. ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಎಐ, ಕ್ವಾಂಟಮ್ ತಂತ್ರಜ್ಞಾನ, ಸ್ವಾಯತ್ತ ವ್ಯವಸ್ಥೆ, ಸ್ಮಾರ್ಟ್ ಆಯುಧಗಳನ್ನು ಬಳಸಲು ಮುಂದಾಗಿದೆ. 2014ರಿಂದ ಭಾರತದ ರಕ್ಷಣಾ ಉತ್ಪಾದನೆ 174% ಹೆಚ್ಚಾಗಿತ್ತು. 2023-24ರಲ್ಲಿ 1.27 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಈ ಬೆಳವಣಿಗೆಗೆ ಸರ್ಕಾರ ದೇಶೀಯ ವಿನ್ಯಾಸ, ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳಿಗೆ ಒತ್ತು ನೀಡುತ್ತಾ ಇರುವುದು ಕಾರಣ. ಇದೇ ವೇಳೆ ಭಾರತದ ರಕ್ಷಣಾ ರಫ್ತು 2024-25ರಲ್ಲಿ 34 ಪಟ್ಟು ಹೆಚ್ಚಳವಾಗಿ 23,622 ಕೋಟಿ ರೂಪಾಯಿಗೆ ತಲುಪಿದೆ. ದೇಶ ಈಗ ಅಮೆರಿಕ, ಫ್ರಾನ್ಸ್, ಅರ್ಮೇನಿಯಾ ಸೇರಿದಂತೆ 85ಕ್ಕೂ ಹೆಚ್ಚು ದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ರಫ್ತು ಮಾಡ್ತಾ ಇದೆ. ಯಾವುದೇ ದೇಶ ಎಷ್ಟು ಸುರಕ್ಷಿತವಾಗಿದೆ ಎಂಬುದನ್ನು ಅದರ ಸೈನ್ಯ, ಅದರ ಸೈನಿಕರು ನಿರ್ಧರಿಸುತ್ತಾರೆ ಮತ್ತು ದೇಶದ ಸೈನ್ಯವನ್ನ ಬಲಿಷ್ಠವಾಗಿಸೋದು ಸೈನಿಕರ ಉತ್ಸಾಹ, ಧೈರ್ಯ ಮತ್ತು ಶಸ್ತ್ರಾಸ್ತ್ರಗಳು. ಇದನ್ನ ಪ್ರಧಾನಿ ಮೋದಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿಯವರು ಸೈನ್ಯವನ್ನ ಬಲಪಡಿಸುವ ಕೆಲಸವನ್ನೇ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.